ಆರ್ಸಿಬಿ ಅಂತ ಹೇಳಿದ್ರೆ ಅದೊಂದು ಕೇವಲ ಟೀಮ್ ಅಲ್ಲ, ಕೋಟ್ಯಾಂತರ ಕನ್ನಡಿಗರ ಎಮೋಷನ್. ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ, ಸೋತಾಗ ಗೆದ್ದಾಗಲೂ ಈ ಪದ ಮಾರ್ಧನಿಸ್ತಾ ಇತ್ತು. ಇದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ವರ್ಷದ ಕನಸು. ಇದೀಗ ಆ ಕನಸು ನನಸಾಗುವ ಸಮಯ ಬಂದೇ ಬಿಟ್ಟಿದೆ. ನಾಳೆ ಆರ್ಸಿಬಿ ಪಂಜಾಬ್ ಬಿಗ್ ಫೈಟ್. ಈ ಸಲ ಕಪ್ ನಮ್ದೆ ಅಂದ್ರು ಫ್ಯಾನ್ಸ್. ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತಿದ್ದ ಫ್ಯಾನ್ಸ್ ಕನಸು ಇದೀಗ ನನಸಾಗುವ ಸಮಯ ಬಂದಿದೆ. ಹೌದು, ನಾಳೆ ಆರ್ಸಿಬಿ ಪಂಜಾಬ್ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ನಡೆಯಲಿದೆ. ಈ ಸರ್ತಿ ಕಪ್ಪು ನಾಳಿನ ಪಂದ್ಯದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡೋಕೆ ರೆಡ್ ಆರ್ಮಿಯ ಬಲಭೀಮರು ರೆಡಿಯಾಗಿದ್ದಾರೆ. ಅವರು ಯಾರ್ಯಾರು ಅಂತ ನೋಡೋದಾದ್ರೆ, ಕಿಂಗ್ ಕೊಹ್ಲಿ 14 ಪಂದ್ಯಗಳನ್ನಾಡಿದ್ದು ಬರೋಬ್ಬರಿ 614 ರನ್ ಗಳಿಸಿದ್ದಾರೆ. ಈ ಪೈಕಿ 63 ಬೌಂಡ್ರಿ, 19 ಸಿಕ್ಸ್ ಅನ್ನ ಚಚ್ಚಿದ್ದಾರೆ. ಕೊಹ್ಲಿ ಬೆಸ್ಟ್ ಸ್ಕೋರ್ 73 ರನ್ ಆಗಿದೆ. ಇನ್ನು ಫಿಲ್ ಸಾಲ್ಟ್ ಕೂಡ 12 ಮ್ಯಾಚ್ಗಳನ್ನಾಡಿ 220 ರನ್ ಹೊಡೆದಿದ್ದಾರೆ. ಅದರಲ್ಲಿ 46 ಬೌಂಡ್ರಿ, 21 ಸಿಕ್ಸ್ಗಳು ಸೇರಿವೆ. ಇನ್ನು ಇವರ ಹೈಯೆಸ್ಟ್ ಸ್ಕೋರ್ 61 ಆಗಿದೆ. ಬೌಲರ್ಗಳ ಪೈಕಿ ಜೋಶ್ ಹೆಜಲ್ವುಡ್ 11 ಪಂದ್ಯಗಳನ್ನಾಡಿ 240 ಎಸೆತಗಳಲ್ಲಿ 21 ವಿಕೆಟ್ ಕಿತ್ತಿದ್ದಾರೆ. ಬೌಲಿಂಗ್ ಎಕಾನಮಿ 15.81 ಇದ್ರೂ ಒಂದೇ ಪಂದ್ಯದಲ್ಲಿ 4 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ನಾಳೆ ಈ ಬಲಭೀಮರ ಪ್ರದರ್ಶನ ಭರ್ಜರಿಯಾಗಿರಲಿದೆ. ಆರ್ಸಿಬಿಗೆ ನಮ್ಮ ಕಡೆಯಿಂದಲೂ ಆಲ್ ದಿ ಬೆಸ್ಟ್. ಗೆದ್ದು ಬಾ ಆರ್ಸಿಬಿ. 18ನೇ ಸೀಸನ್ ಕಪ್ ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ಆರ್ಸಿಬಿ ಕಪ್ ಗೆದ್ರೆ ಇಡೀ ಕರ್ನಾಟಕದಾದ್ಯಂತ ಸಂಭ್ರಮಾಚರಣೆ ಮಾಡಲಾಗುತ್ತೆ. ಅದರಲ್ಲೂ ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಭರ್ಜರಿ ಆಫರ್ ಕೂಡ ಕೊಡಲಾಗ್ತಾ ಇದೆ. ಕೆಲವು ಕಡೆ ಅಂತೂ ಪಾನಿಪುರಿ, ಮಸಾಲ್ ಪುರಿ, ಭೇಲ್ ಪುರಿ ಕೊಡ್ತಾರೆ. ಇನ್ನೂ ಕೆಲವು ಕಡೆ ಹೋಳಿಗೆ ಕೂಡ ಕೊಡ್ತಾರೆ. ಹಾಗಾದ್ರೆ ಎಲ್ಲೆಲ್ಲಿ ಬನ್ನಿ ನೋಡೋಣ. ಮಂತಗಾಗಬೇಕು ಜೆಸಿಬಿ, ಈ ಸಲ ಕಪ್ಪು ನಮ್ದೇನೆ. ಈ ಸಲ ಕಪ್ ನಮ್ದೇ ಎಂದ ಫ್ಯಾನ್ಸ್. ಬೆಂಗಳೂರಿನ ರಾಜಾಜಿನಗರದಲ್ಲಿ ಆರ್ಸಿಬಿ ಫ್ಯಾನ್ಸ್ ಗೆಲುವಿಗಾಗಿ ವಿಘ್ನ ನಿವಾರಕನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈಡುಗಾಯಿ ಒಡೆದು ಈ ಸಲ ಕಪ್ ನಮ್ದೇ ಅಂತ ಘೋಷಣೆ ಕೂಗಿದ್ದಾರೆ. ಐಪಿಎಲ್ 18ನೇ ಸೀಸನ್ ಕಪ್ಪು, ಐಪಿಎಲ್ 18ನೇ ಸೀಸನ್ ಕಪ್ಪು. ಆರ್ಸಿಬಿಗಾಗಿ ಸ್ಪೆಷಲ್ ಕಾರು ರೆಡಿ. ಮೈಸೂರಿನಲ್ಲಿ ಆರ್ಸಿಬಿ ಅಭಿಮಾನಿಗಳು ಸ್ಪೆಷಲ್ ಕಾರು ರೆಡಿ ಮಾಡಿದ್ದಾರೆ. ಆರ್ಸಿಬಿ ಟೀಮ್ ಹುರಿದುಂಬಿಸುವುದಕ್ಕೆ ಕಾರಿಗೆ ಆಟಗಾರರು ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ಆರ್ಸಿಬಿಯ ಜೆರ್ಸಿಯ ಬಣ್ಣದ ಕಾರ್ ಈಗಾಗಲೇ ಸಿದ್ಧ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಕಾರಿನ ಮುಂಭಾಗದಲ್ಲಿ ಅಚ್ಚ ಕನ್ನಡದಲ್ಲಿ ರಾಯಲ್ ಚಾಲೆಂಜ್ ಬೆಂಗಳೂರು ಅಂತೇಳಿ ಹೆಸರನ್ನ ಬರೆಸಲಾಗಿದೆ. ಅದರ ಮುಂಭಾಗದಲ್ಲಿ ಕೂಡ ಆರ್ಸಿಬಿಯ ಲೋಗೋ ಇಟ್ಟಿರುವಂತದ್ದು. ಸಂಪೂರ್ಣವಾಗಿ ಇಲ್ಲಿ ಕಾರನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಆರ್ಸಿಬಿ ಯಾವ ಏನು ಜೆರ್ಸಿಯ ಕಲರ್ ಇದೆ ಆ ಒಂದು ಕಲರ್ ಅನ್ನ ಟೀಮ್ ಅನ್ನು ಇಟ್ಕೊಂಡು ಈ ಒಂದು ಕಾರನ್ನ ಸಿದ್ಧಪಡಿಸಿರುವಂತದ್ದು. ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರ್ ಕೂಡ ಅದೇ ಆಗಿದೆ. ಸೊ ಹೀಗಾಗಿ ಈ ಸೀಸನ್ ಕೂಡ ಸಾಕಷ್ಟು ವಿಶೇಷತೆಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ವಿರಾಟ್ ಕೊಹ್ಲಿ ಇರಬಹುದು, ಜೊತೆಗೆ ತಂಡದಲ್ಲಿರುವಂತಹ ರವೀಂದ್ರ ಶೆಫರ್ಡ್ ಇರಬಹುದು, ರಜತ್ ಪಾಟೀದಾರ್ ಇರಬಹುದು, ಪ್ರತಿಯೊಬ್ಬರ ಫೋಟೋಗಳನ್ನು ಕೂಡ ಈ ಒಂದು ಕಾರ್ಗೆ ಹಾಕಲಾಗಿರುವಂತದ್ದು. ಜೊತೆಗೆ ಈ ಕಾರ್ನ ಸಿದ್ಧಪಡಿಸಿರುವಂತದ್ದು ಕೇವಲ 2 ದಿನದಲ್ಲಿ. ಅಂದ್ರೆ ಆರ್ಸಿಬಿಯ ಅಭಿಮಾನಿಗಳು ಯಾವ ರೀತಿಯಾಗಿ ತಂಡಕ್ಕೆ ವಿಶೇಷವಾದಂತಹ ಏನು ಉಡುಗೊರೆ ಕೊಡಬೇಕು, ಜೊತೆಗೆ ಕಪ್ ಗೆಲ್ಲಬೇಕು ಅಂತೇಳಿ ಸಾಕಷ್ಟು ಈಗಾಗಲೇ ಪೂಜೆ ಇರಬಹುದು, ಪ್ರತಿಯೊಂದನ್ನು ಕೂಡ ಮಾಡ್ತಾ ಇದ್ದಾರೆ. ಪುಟ್ಟರಾಜ ಗವಾಯಿ ಮಠದಲ್ಲಿ ಪೂಜೆ. ಪಂಜಾಬ್ ವಿರುದ್ಧ ಆರ್ಸಿಬಿ ತಂಡ ಗೆದ್ದು ಬರಲಿ ಎಂದು ಪುಟ್ಟರಾಜ್ ಗವಾಯಿ ಮಠದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಈ ಸಲ ಕಪ್ ನಮ್ದೇ ಅಂತ ಘೋಷಣೆ ಕೂಗಿದ್ದಾರೆ. ಕಪ್ ನಮ್ದೇ ಎಂದ
ತಂಡದ ವಿದ್ಯಾರ್ಥಿನಿಯರು. ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳು RCBಯ ದೊಡ್ಡ ಫ್ಯಾನ್ಗಳಾಗಿರುವಂತದ್ದು. ಸದ್ಯಕ್ಕೆ ನೋಡ್ತಾ ಇರಬಹುದು RCBಗೆ ಯಾವ ರೀತಿ ಬೆಂಬಲ ಕೊಡಬೇಕು, ಯಾವ ರೀತಿ ಬಲ ತುಂಬಬೇಕು ಅನ್ನೋದ್ರಲ್ಲಿ ಇಲ್ಲಿಯ ವಿದ್ಯಾರ್ಥಿ ಮುಂದೆ ಇರುತ್ತೆ. ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಓಕೆ, ನಿಮ್ಮ ಜೋಶ್ ನೋಡ್ರೆ ಗೊತ್ತಾಗುತ್ತೆ 18 ವರ್ಷಗಳ ಕನಸು ಸಾಕಾರ ಆಗುತ್ತೆ ಅಂತ. ಏನ್ ಹೇಳ್ತೀರಿ? ವಿ ಲವ್ RCB ಫಾರ್ ಎವರ್. 18 ಸೀಸನ್ ಇದ್ದ ನಾವು ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿದೀವಿ ಅಂಡ್ ಈ ಸಲ ಕಪ್ ಗೆಲ್ಲೇಬೇಕು ಅಂತ ನಮಗೂ ಬಹಳ ಆಸೆ ಐತಿ. ಆಲ್ವೇಸ್ ವಿರಾಟಿಯನ್ RCB ಲವರ್ಸ್. ಈ ಸಲ ಕಪ್ ನಮ್ದೇ. ಏನ್ ಹೇಳ್ತೀರಿ, ನೀವೇನ್ ಹೇಳ್ತೀರಿ? RCB ಬಗ್ಗೆ ಬಹಳ ಹೋಪ್ ಇದೆ ನಮ್ಗೆ. ಅವ್ರು ಗೆದ್ರು ಗೆಲ್ಲಿಲ್ಲ ಅಂದ್ರೂ RCB ಲವರ್ಸೇ ನಾವು. ಈ ಸಲ ಮಾತ್ರ ತುಂಬಾ ಅಂದ್ರೆ ತುಂಬಾ ಹೋಪ್ ಐತಿ. ಈ ಸಲ ನಾವು ಗೆದ್ದೇ ಗೆಲ್ತೀವಿ. RCB ಪಂದ್ಯ ವೀಕ್ಷಿಸಲು LED. ಸರ್ಕಾರ ಕೂಡ ಜೈ RCB ಅಂತ ಸಪೋರ್ಟ್ ಮಾಡ್ತಿದೆ. ಕೊಪ್ಪಳದಲ್ಲಿ ಸಂಸದರೇ ಖುದ್ದಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಬಿಗ್ ಸ್ಕ್ರೀನ್ ಅಳವಡಿಸ್ತಾ ಇದ್ದಾರೆ. ಸಂಸದ ರಾಜಶೇಖರ್ ಹಿಟ್ನಾಳ್ ಫ್ಯಾನ್ಸ್ಗೆ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. 8 ವರ್ಷಗಳ ನಂತರ ನಮ್ಮ RCB ಫೈನಲ್ ಪ್ರವೇಶಿಸಿದ್ದು ನಾಳೆ ಮಂಗಳವಾರ ನಡೆಯಲಿರುವ IPL ಸೀಸನ್ 18ರ ಫೈನಲ್ ಪಂದ್ಯಾವಳಿಯ ನೇರ ಪ್ರಸಾರವನ್ನ ಬೃಹತ್ LED ಪರದೆ ಮತ್ತು DJ ಸೌಂಡ್ ಮೂಲಕ ವೀಕ್ಷಣೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಇವತ್ತು ಫ್ಯಾನ್ಸ್ ಪಾರ್ಕ್ ತರ ಸರ್ವ ಸಿದ್ಧತೆಯನ್ನು ಮಾಡಲಾಗುತ್ತಿದೆ. ಹಾಗೂ ಆಗಮಿಸುವ ಸರ್ವರಿಗೂ ಕೂಡ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. RCB ಜರ್ಸಿಗೆ ಫುಲ್ ಡಿಮ್ಯಾಂಡ್. ರಾಜ್ಯದಲ್ಲಿ RCB ಜರ್ಸಿಗೆ ಫುಲ್ ಡಿಮ್ಯಾಂಡ್ ಇತ್ತು. ಹುಬ್ಬಳ್ಳಿಯ ಬಹುತೇಕ ಅಂಗಡಿಗಳಲ್ಲಿ ಸ್ಟಾಕ್ ಖಾಲಿಯಾಗಿದೆ. ಹೋಲ್ಸೇಲ್ ಅಂಗಡಿಗಳಲ್ಲಿ ಜರ್ಸಿ ಖಾಲಿಯಾಗಿದ್ದು ಫ್ಯಾನ್ಸ್ ಭರ್ಜರಿ ತಯಾರಿ ನಡೆಸಿದ್ದಾರೆ. RCB ಅಂತ ಹೇಳಿದ್ರೆ ಅದೊಂದು ಕೇವಲ ಟೀಮ್ ಅಲ್ಲ, ಕೋಟ್ಯಾಂತರ ಕನ್ನಡಿಗರ ಎಮೋಷನ್. ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಸೋತಾಗ ಗೆದ್ದಾಗಲೂ ಈ ಪದ ಮಾರ್ಧನಿಸ್ತಾ ಇತ್ತು. ಇದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ವರ್ಷದ ಕನಸು. ಇದೀಗ ಆ ಕನಸು ನನಸಾಗುವ ಸಮಯ ಬಂದೇ ಬಿಟ್ಟಿದೆ. ಈ ಸಲ ಕಪ್ಪು ನಮ್ದೇನೆ, ಈ ಸಲ ಕಪ್ಪು ನಮ್ದೇನೆ. ನಾಳೆ RCB ಪಂಜಾಬ್ ಬಿಗ್ ಫೈಟ್. ಈ ಸಲ ಕಪ್ ನಮ್ದೆ ಅಂದ್ರು ಫ್ಯಾನ್ಸ್. ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತಿದ್ದ ಫ್ಯಾನ್ಸ್ ಕನಸು ಇದೀಗ ನನಸಾಗುವ ಸಮಯ ಬಂದಿದೆ. ಹೌದು, ನಾಳೆ RCB ಪಂಜಾಬ್ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ನಡೆಯಲಿದೆ. ಈ ಸರ್ತಿ ಕಪ್ಪು ನಾಳಿನ ಪಂದ್ಯದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡೋಕೆ ರೆಡ್ ಆರ್ಮಿಯ ಬಲಭೀಮರು ರೆಡಿಯಾಗಿದ್ದಾರೆ. ಅವರು ಯಾರ್ಯಾರು ಅಂತ ನೋಡೋದಾದ್ರೆ, ಕಿಂಗ್ ಕೊಹ್ಲಿ 14 ಪಂದ್ಯಗಳನ್ನಾಡಿದ್ದು ಬರೋಬ್ಬರಿ 614 ರನ್ ಗಳಿಸಿದ್ದಾರೆ. ಈ ಪೈಕಿ 63 ಬೌಂಡ್ರಿ, 19 ಸಿಕ್ಸ್ ಅನ್ನ ಚಚ್ಚಿದ್ದಾರೆ. ಕೊಹ್ಲಿ ಬೆಸ್ಟ್ ಸ್ಕೋರ್ 73 ರನ್ ಆಗಿದೆ. ಇನ್ನು ಫಿಲ್ ಸಾಲ್ಟ್ ಕೂಡ 12 ಮ್ಯಾಚ್ಗಳನ್ನಾಡಿ 220 ರನ್ ಹೊಡೆದಿದ್ದಾರೆ. ಅದರಲ್ಲಿ 46 ಬೌಂಡ್ರಿ, 21 ಸಿಕ್ಸ್ಗಳು ಸೇರಿವೆ. ಇನ್ನು ಇವರ ಹೈಯೆಸ್ಟ್ ಸ್ಕೋರ್ 61 ಆಗಿದೆ. ಬೌಲರ್ಗಳ ಪೈಕಿ ಜೋಶ್ ಹೆಜಲ್ವುಡ್ 11 ಪಂದ್ಯಗಳನ್ನಾಡಿ 240 ಎಸೆತಗಳಲ್ಲಿ 21 ವಿಕೆಟ್ ಕಿತ್ತಿದ್ದಾರೆ. ಬೌಲಿಂಗ್ ಎಕಾನಮಿ 15.81 ಇದ್ರೂ ಒಂದೇ ಪಂದ್ಯದಲ್ಲಿ 4 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಈ ಸಲ ಕಪ್ಪು ನಮ್ದೇನೆ, ಈ ಸಲ ಕಪ್ಪು ನಮ್ದೇನೆ. RCBಗೆ ನಾಳೆ ಈ ಬಲಭೀಮರ ಪ್ರದರ್ಶನ ಭರ್ಜರಿಯಾಗಿರಲಿದೆ. RCBಗೆ ನಮ್ಮ ಕಡೆಯಿಂದಲೂ ಆಲ್ ದಿ ಬೆಸ್ಟ್. ಗೆದ್ದು ಬಾ RCB. 18 ಸೀಸನ್ ಕಪ್ಪು ನಮ್ದೇನೆ, 18 ಸೀಸನ್ ಕಪ್ಪು ನಮ್ದೇನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ RCB ಕಪ್ ಗೆದ್ರೆ ಇಡೀ ಕರ್ನಾಟಕದಾದ್ಯಂತ ಸಂಭ್ರಮಾಚರಣೆ ಮಾಡಲಾಗುತ್ತೆ. ಅದರಲ್ಲೂ ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಭರ್ಜರಿ ಆಫರ್ ಕೂಡ ಕೊಡಲಾಗ್ತಾ ಇದೆ. ಕೆಲವು ಕಡೆ ಅಂತೂ ಪಾನಿಪುರಿ, ಮಸಾಲ್ ಪುರಿ, ಭೇಲ್ ಪುರಿ ಕೊಡ್ತಾರೆ. ಇನ್ನೂ ಕೆಲವು ಕಡೆ ಹೋಳಿಗೆ ಕೂಡ ಕೊಡ್ತಾರೆ. ಹಾಗಾದ್ರೆ ಎಲ್ಲೆಲ್ಲಿ ಬನ್ನಿ ನೋಡೋಣ. ಮಂತಗಾಗಬೇಕು JCB, ಈ ಸಲ ಕಪ್ಪು ನಮ್ದೇನೆ. ಈ ಸಲ ಕಪ್ ನಮ್ದೇ ಎಂದ ಫ್ಯಾನ್ಸ್. ಬೆಂಗಳೂರಿನ ರಾಜಾಜಿನಗರದಲ್ಲಿ RCB ಫ್ಯಾನ್ಸ್ ಗೆಲುವಿಗಾಗಿ ವಿಘ್ನ ನಿವಾರಕನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈಡುಗಾಯಿ ಒಡೆದು ಈ ಸಲ ಕಪ್ ನಮ್ದೇ ಅಂತ ಘೋಷಣೆ ಕೂಗಿದ್ದಾರೆ. RCBಗೆ IPL 18 ಸೀಸನ್ ಕಪ್ಪು, IPL 18 ಸೀಸನ್ ಕಪ್ಪು.
ಸ್ಪೆಷಲ್ ಕಾರು ರೆಡಿ. ಮೈಸೂರಿನಲ್ಲಿ ಆರ್ಸಿಬಿ ಅಭಿಮಾನಿಗಳು ಸ್ಪೆಷಲ್ ಕಾರು ರೆಡಿ ಮಾಡಿದ್ದಾರೆ. ಆರ್ಸಿಬಿ ಟೀಮ್ ಹುರಿದುಂಬಿಸುವುದಕ್ಕೆ ಕಾರಿಗೆ ಆಟಗಾರರು ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ಆರ್ಸಿಬಿಯ ಜೆರ್ಸಿಯ ಬಣ್ಣದ ಕಾರ್ ಈಗಾಗಲೇ ಸಿದ್ಧ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಕಾರಿನ ಮುಂಭಾಗದಲ್ಲಿ ಅಚ್ಚ ಕನ್ನಡದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತೇಳಿ ಹೆಸರನ್ನ ಬರೆಸಲಾಗಿದೆ. ಅದರ ಮುಂಭಾಗದಲ್ಲಿ ಕೂಡ ಆರ್ಸಿಬಿಯ ಲೋಗೋ ಇಟ್ಟಿರುವಂತದ್ದು. ಸಂಪೂರ್ಣವಾಗಿ ಇಲ್ಲಿ ಕಾರನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಆರ್ಸಿಬಿ ಯಾವ ಏನು ಜೆರ್ಸಿಯ ಕಲರ್ ಇದೆ ಆ ಒಂದು ಕಲರ್ ಅನ್ನ ಟೀಮ್ ಅನ್ನು ಇಟ್ಕೊಂಡು ಈ ಒಂದು ಕಾರನ್ನ ಸಿದ್ಧಪಡಿಸಿರುವಂತದ್ದು. ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರ್ ಕೂಡ ಅದೇ ರೇಟ್ ಆಗಿದೆ. ಸೊ ಹೀಗಾಗಿ ಈ ಸೀಸನ್ ಕೂಡ ಸಾಕಷ್ಟು ವಿಶೇಷತೆಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ವಿರಾಟ್ ಕೊಹ್ಲಿ ಇರ್ಬೋದು, ಜೊತೆಗೆ ತಂಡದಲ್ಲಿರುವಂತಹ ರೊಮೇರೋ ಶೆಫರ್ಡ್ ಇರ್ಬೋದು, ರಜತ್ ಪಾಟೀದಾರ್ ಇರ್ಬೋದು, ಪ್ರತಿಯೊಬ್ಬರ ಫೋಟೋಗಳನ್ನು ಕೂಡ ಈ ಒಂದು ಕಾರ್ಗೆ ಹಾಕಲಾಗಿರುವಂತದ್ದು. ಜೊತೆಗೆ ಈ ಕಾರ್ನ ಸಿದ್ಧಪಡಿಸಿರುವಂತದ್ದು ಕೇವಲ 2 ದಿನದಲ್ಲಿ. ಅಂದ್ರೆ ಆರ್ಸಿಬಿಯ ಅಭಿಮಾನಿಗಳು ಯಾವ ರೀತಿಯಾಗಿ ತಂಡಕ್ಕೆ ವಿಶೇಷವಾದಂತಹ ಏನು ಉಡುಗೊರೆ ಕೊಡಬೇಕು, ಜೊತೆಗೆ ಕಪ್ ಗೆಲ್ಲಬೇಕು ಅಂತ ಹೇಳಿ ಸಾಕಷ್ಟು ಈಗಾಗಲೇ ಪೂಜೆ ಇರುವುದು ಪ್ರತಿಯೊಂದನ್ನು ಕೂಡ ಮಾಡ್ತಾ ಇದ್ದಾರೆ. ಪುಟ್ಟರಾಜ ಗವಾಯಿ ಮಠದಲ್ಲಿ ಪೂಜೆ. ಪಂಜಾಬ್ ವಿರುದ್ಧ ಆರ್ಸಿಬಿ ತಂಡ ಗೆದ್ದು ಬರಲಿ ಎಂದು ಪುಟ್ಟರಾಜ್ ಗವಾಯಿ ಮಠದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಈ ಸಲ ಕಪ್ ನಮ್ದೇ ಅಂತ ಘೋಷಣೆ ಕೂಗಿದ್ದಾರೆ. ಕಪ್ ನಮ್ದೇ ಎಂದ ವಿದ್ಯಾರ್ಥಿನಿಯರು. ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ಆರ್ಸಿಬಿಯ ದೊಡ್ಡ ಫ್ಯಾನ್ಗಳಾಗಿರುವಂತದ್ದು. ಸದ್ಯಕ್ಕೆ ನೋಡ್ತಾ ಇರಬಹುದು ಆರ್ಸಿಬಿಗೆ ಯಾವ ರೀತಿ ಬೆಂಬಲ ಕೊಡಬೇಕು, ಯಾವ ರೀತಿ ಬಲ ತುಂಬಬೇಕು ಅನ್ನೋದ್ರಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಮುಂದಾಗಿರುತ್ತೆ. ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಓಕೆ, ನಿಮ್ಮ ಜೋಶ್ ನೋಡ್ರೆ ಗೊತ್ತಾಗುತ್ತೆ 18 ವರ್ಷಗಳ ಕನಸು ಸಾಕಾರ ಆಗುತ್ತೆ ಅಂತ. ಏನ್ ಹೇಳ್ತೀರಿ? ವಿ ಲವ್ ಆರ್ಸಿಬಿ ಫಾರ್ ಎವರ್. 18 ಸೀಸನ್ ಇದ್ದ ನಾವು ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿದೀವಿ. ಅಂಡ್ ಈ ಸಲ ಕಪ್ ಗೆಲ್ಲೇಬೇಕು ಅಂತ ನಮಗೂ ಬಹಳ ಆಸೆ ಐತಿ. ಆಲ್ವೇಸ್ ವಿರಾಟಿಯನ್ ಆರ್ಸಿಬಿ ಲವ್ಸ್. ಈ ಸಲ ಕಪ್ ನಮ್ದೇ. ಏನ್ ಹೇಳ್ತೀರಿ, ನೀವೇನ್ ಹೇಳ್ತೀರಿ? ಆರ್ಸಿಬಿ ಬಗ್ಗೆ ಬಹಳ ಹೋಪ್ ಇದೆ ನಮ್ಗೆ. ಅವ್ರು ಗೆದ್ರು ಗೆಲ್ಲಿಲ್ಲ ಅಂದ್ರೂ ಆರ್ಸಿಬಿ ಲವರ್ಸೇ ನಾವು. ಈ ಸಲ ಮಾತ್ರ ತುಂಬಾ ಅಂದ್ರೆ ತುಂಬಾ ಹೋಪ್ ಐತಿ. ಈ ಸಲ ನಾವು ಗೆದ್ದೇ ಗೆಲ್ತೀವಿ. ಆರ್ಸಿಬಿ ಪಂದ್ಯ ವೀಕ್ಷಿಸಲು ಎಲ್ಇಡಿ. ಸರ್ಕಾರ ಕೂಡ ಜೈ ಆರ್ಸಿಬಿ ಅಂತ ಸಪೋರ್ಟ್ ಮಾಡ್ತಿದೆ. ಕೊಪ್ಪಳದಲ್ಲಿ ಸಂಸದರೇ ಖುದ್ದಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಬಿಗ್ ಸ್ಕ್ರೀನ್ ಅಳವಡಿಸ್ತಾ ಇದ್ದಾರೆ. ಸಂಸದ ರಾಜಶೇಖರ್ ಹಿಟ್ನಾಳ್ ಫ್ಯಾನ್ಸ್ಗೆ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. 8 ವರ್ಷಗಳ ನಂತರ ನಮ್ಮ ಆರ್ಸಿಬಿ ಫೈನಲ್ ಪ್ರವೇಶಿಸಿದ್ದು ನಾಳೆ ಮಂಗಳವಾರ ನಡೆಯಲಿರುವ ಐಪಿಎಲ್ ಸೀಸನ್ 18ರ ಫೈನಲ್ ಪಂದ್ಯಾವಳಿಯ ನೇರ ಪ್ರಸಾರವನ್ನ ಬೃಹತ್ ಎಲ್ಇಡಿ ಪರದೆ ಮತ್ತು ಡಿಜೆ ಸೌಂಡ್ ಮೂಲಕ ವೀಕ್ಷಣೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಇವತ್ತು ಫ್ಯಾನ್ಸ್ ಪಾರ್ಕ್ ತರ ಸರ್ವ ಸಿದ್ಧತೆಯನ್ನು ಮಾಡಲಾಗುತ್ತಿದೆ. ಹಾಗೂ ಆಗಮಿಸುವ ಸರ್ವರಿಗೂ ಕೂಡ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆರ್ಸಿಬಿ ಜರ್ಸಿಗೆ ಫುಲ್ ಡಿಮ್ಯಾಂಡ್. ರಾಜ್ಯದಲ್ಲಿ ಆರ್ಸಿಬಿ ಜರ್ಸಿಗೆ ಫುಲ್ ಡಿಮ್ಯಾಂಡ್ ಇತ್ತು. ಹುಬ್ಬಳ್ಳಿಯ ಬಹುತೇಕ ಅಂಗಡಿಗಳಲ್ಲಿ ಸ್ಟಾಕ್ ಖಾಲಿಯಾಗಿದೆ. ಹೋಲ್ಸೇಲ್ ಅಂಗಡಿಗಳಲ್ಲಿ ಜರ್ಸಿ ಖಾಲಿಯಾಗಿದ್ದು ಫ್ಯಾನ್ಸ್ ಭರ್ಜರಿ ತಯಾರಿ ನಡೆಸಿದ್ದಾರೆ.